ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋ ನೋಡಿದ್ರೆ ನಂಗೆ ಅನ್ಸಿದ್ದೇನೆಂದರೆ ಈ ಸಲ ಪಕ್ಕಾ ಬಿಗ್ ಬಾಸ್ ಅವರು ದೊಡ್ಡ ಮಟ್ಟಿಗೆ ಟ್ವಿಸ್ಟ್ಗಳನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ. ಫಸ್ಟ್ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಟ್ಯಾಗ್ಲೈನ್ ಇಟ್ಕೊಂಡು ಬಂದಾಗಲೇ ನಮ್ಗೆ ಅರ್ಥ ಆಗಬೇಕಾಗಿತ್ತು ಈ ಸಲ ಏನೋ ದೊಡ್ಡದಾಗಿ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ಕೂಡ ಆಯಿತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಬಂದಾಯಿತು. ಆದರೆ ಇವಾಗ ಸೀಕ್ರೆಟ್ ಟ್ವಿಸ್ಟ್ ಅಂತ ಕೂಡ ಬೇರೆ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಜೊತೆಗೆ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಜೀವನದ ಪಾಠ ಮಾಡ್ತಿದ್ದಾರೆ, ನೋಡೋರು ಕೂಡ ಜೀವನದ ಪಾಠ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇವಾಗ ಬಂದಿರುವಂಥ ಪ್ರೋಮೋದಲ್ಲಿ ಆ ಥರ ವಿಷಯಗಳಿದೆ. ಸೊ ನೋಡ್ಕೊಬರೋಣ, ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾನೆ ಹೋಗೋಣ ಬನ್ನಿ. ಆಸೆ ಬರೆಸುವಂಥದ್ದು ಆ್ಯಂಡ್ ಒಂದು ವಿಷಯ ಇಟ್ಕೊಂಡು ಒಬ್ಬ ವ್ಯಕ್ತಿನ ಹಿಂಗೆಲ್ಲ ಆಟಾಡ್ತಾರೆ ನೋಡಿ. ಜೀವನದಲ್ಲೂ ಇದೆಲ್ಲ ಆಗುತ್ತೆ, ಏನೋ ನಮಗೆ ಬೇಕಾಗಿರುತ್ತೆ ಅದನ್ನು ಕೊಡ್ತೀವಿ ಅಥವಾ ಪೂರ್ತಿ ಮಾಡ್ತೀವಿ ಅಂದ್ಬಿಟ್ಟು ಏನೋ ಒಂದು ಮೋಸ ಮಾಡಿ ಅಂತನೋ ಅಥವಾ ಇನ್ನೊಂದು ಏನೋ ಮಾಡಿ ಅಂತನೋ ಆಸೆ ತೋರಿಸೋದಿದೆಯಲ್ಲ, ಅದೇ ಇಲ್ಲೂ ಕೂಡ ಆಗ್ತಿರೋಂಥದ್ದು. ಈಗ ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಸ್ಪರ್ಧಿಗಳದ್ದು ಯಾವುದು ತಪ್ಪಲ್ಲ, ಆದರೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ದಂಗೆ ಆಗುತ್ತೆ ಆ ಟೀಮ್ ಅವ್ರಿಗೆ. ಆ್ಯಂಡ್ ಜೊತೆಲಿ ಇತ್ಕೊಂಡೆ ಮೋಸ ಮಾಡೋದು ಅಂದರೆ ಇದೇನಾ ಅಂದರೆ ಸಮಯ ಸಂದರ್ಭ ಅಂತ ಬಂದರೆ ಮನುಷ್ಯ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತನಗೆ ಅಂತ ಬಂದಾಗ ತನಗೆ ಬೇಕು ಅಂದರೆ ಎಲ್ಲಿಗೆ ಬೇಕಾದ್ರೂ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನೆ ಅನ್ನೋದಕ್ಕೆ ಇದೊಂದೆಲ್ಲ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಗೇಮ್ ಆದರೂ ಕೂಡ ಜೀವನದಲ್ಲಿ ಕಲಿಯೋದಕ್ಕೆ ಪಾಠ ಅಂತ ಕೂಡ ನಾವು ಅನ್ಕೋಬೋದು. ಆ್ಯಂಡ್ ಬಿಗ್ ಬಾಸ್ ಅವರು ಹೇಳೋ ಪ್ರಕಾರ ಆಲ್ರೆಡಿ 2 ಗೇಮ್ ಆಗಿದೆ, ಅದರಲ್ಲಿ ಸೋತಿದ್ದಾರೆ. ಆ್ಯಂಡ್ 3ನೇ ಗೇಮು ಅದರಲ್ಲಿ ಮತ್ತೆ ಇವರು ಏನಾದ್ರು ಇವ್ರು ಕೊಡ್ತಿರುವಂಥ ಆಫರ್ನ ಅಕ್ಸೆಪ್ಟ್ ಮಾಡಿ ಅವರ ಟೀಮ್ ಅವ್ರನ್ನ ಸೋಲಿಸಿದ್ರೆ ಇವ್ರಿಗೆ ಒಂದು ಸರ್ಪ್ರೈಸ್ ಇದೆ ಅಥವಾ ಗಿಫ್ಟ್ ಇದೆ. ಏನಪ್ಪ ಅಂದರೆ ಅದು ಇವರು ಕೂಡ ಫೈನಲಿಸ್ಟ್ ಕಂಟೆಂಡರ್ ಆಗಿ ಆಯ್ಕೆ ಆಗ್ಬೋದು. ಸೊ ಈ ರೀತಿ ನೋಡಿದಾಗ ಫೈನಲಿಸ್ಟ್ ಆಗಬೇಕಲ್ಲ, ಅದಕ್ಕೆ ಕಂಟೆಂಡರ್ ಆಗಬೇಕಲ್ಲ, ಸೊ ಅದಕ್ಕೆ ಇವ್ರಿಗೆ ಟಿಕೆಟ್ ಸಿಕ್ದಂಗೆ ಆಗುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿ ಒಂದು ಆಸೆಯನ್ನು ತೋರಿಸಿದ್ರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಯಾರಿಗೆ ಈ ಆಫರ್ ಸಿಕ್ಕಿದೆ ಅಂದರೆ ಲಕ್ಕಿ ಅಂತಲೇ ಹೇಳ್ಬೋದು ಒಂದು ರೀತಿ ನೋಡಿದಾಗ. ಅದು ನಮ್ಮ ಇವರು ಚಂದ್ರಪ್ರಭಾ ಇದ್ದಾರಲ್ಲ ಅವ್ರಿಗೆ ಮತ್ತು ಡಾಕ್ಸ್ ಸತೀಶ್ ಅವರು ಇದ್ದಾರಲ್ಲ ಅವ್ರಿಗೆ ಈ ಆಫರ್ನ ಕೊಟ್ಟಿರೋದು ಬಿಗ್ ಬಾಸ್ ಅವರು. ಚೆನ್ನಾಗಿದೆ ನೋಡಿ. ಟೀಮಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ನಾವು ಗೆಲ್ತೀವಿ ಅಂತೆಲ್ಲ ಮಾತಾಡ್ತಿರೋಂಥ ಇದೇ ವ್ಯಕ್ತಿಗಳು ಉಲ್ಟಾ ಮಾಡಿದಾಗ ಹೆಂಗಿರಬೇಡ ಅಥವಾ ಸೀಕ್ರೆಟಾಗಿ ಇಷ್ಟೆಲ್ಲ ಮಾಡಿದಾಗ ಹೆಂಗಿರಬೇಡ. ತುಂಬ ಕಷ್ಟ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಆ ವ್ಯಕ್ತಿಗಳು ತಪ್ಪಲ್ಲ, ಬಿಕಾಸ್ ಅವ್ರು ಆಟ ಆಡೋಕ್ಕೆ ಬಂದಿರೋದು, ಗೆಲ್ಲಕ್ಕೆ ಬಂದಿರೋಂಥದ್ದು, ಅದಕ್ಕೇನು ಬೇಕೋ ಅದು ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿದೆ ಅಲ್ವಾ. ನೋಡಿ ಇಲ್ಲಿ ಫಸ್ಟ್ ಇವರು ಪ್ರಾಮಿಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವ್ರಿಗೆ, ನಾವು ನಮ್ಮ ತಂಡವನ್ನು ಸೋಲಿಸ್ತೀವಿ. ಆ್ಯಂಡ್ ಇವ್ರನ್ನೇ ಬಿಡೋಂಗೆ ಮಾಡ್ಕೊಂಡಿದ್ದಾರಲ್ಲ, ಅದು ಕ್ರಿಯೇಟಿವಿಟಿ. ಆ್ಯಂಡ್ ಇಲ್ಲಿ ಒಂದು ಗೇಮ್ನ ಕೊಟ್ಟಿದ್ದಾರೆ, ಆ ಗೇಮ್ ಬಗ್ಗೆ ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈ ಗೇಮ್ ಕೊಟ್ಟಾಗ ಅಲ್ಲಿರುವಂಥ ಬೇರೆ ಸ್ಪರ್ಧಿಗಳನ್ನ ಬಿಟ್ಟು ಇವ್ರನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳೋ ಹಾಗೂ ಹೆಂಗೆ ಮಾಡ್ಕೊಂಡ್ರು ಅಂತ ಇವತ್ತಿನ ಎಪಿಸೋಡ್ ನೋಡಬೇಕಾಗುತ್ತೆ. ಅದರಲ್ಲಿ ಚಂದ್ರಪ್ರಭಾ ಅವರು ಮತ್ತು ಇವರಿದ್ದಾರಲ್ಲ ಡಾಕ್ ಸತೀಶ್ ಅವ್ರು ಯಾವ ಥರ ಬುದ್ಧಿ ಉಪಯೋಗಿಸಿದ್ರು ಅನ್ನೋದನ್ನು ನೋಡಬೇಕಾಗತ್ತೆ. ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೇರೆ ಮಾಡ್ತಿಲ್ಲ, ಅವ್ರು ಏನಾರ ಅಂದ್ಕೊಳ್ಳಿ, ಹೆಂಗಾರ ಅಂದ್ಕೊಳ್ಳಿ, ನಾವು ಗೆಲ್ಲಕ್ಕೆ ಬಂದಿರೋವಂಥದ್ದು ನಮ್ಮ ಆಟ ನಾವು ಆಡೋಣ, ತಲೆಗೆ ಕೆಡಿಸ್ಕೊಳ್ಳೋದು ಬೇಡ. ಇಂಥ ಒಳ್ಳೆ ಅವಕಾಶ ನಾವು ಬಿಟ್ಟರೆ ನಾವು ಕೆಟ್ವಿ. ಯಾಕಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಯಾವಾಗ ಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು ಅಂತ ಬೇರೆ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಅಂತ ಆಲ್ರೆಡಿ ತಲೆ ಕೂತಿದೆಯಲ್ಲ. ಯಾಕೆ ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಅಂದರೆ ಇದಕ್ಕೇ. ಇದೆಲ್ಲ ಹೇಳಿದ್ಮೇಲೆ ಇವಾಗ ಭಯ ಆಗಲ್ವಾ, ಜೊತೆಗೆ ಈ ಸಿಕ್ಕಿರೋಂಥ ಅವಕಾಶ ಬಿಡಬಾರ್ದು ಅಂತ ಅನ್ಸಲ್ವಾ, ಅದಕ್ಕೇ ಈ ಥರ ರಿಯಾಕ್ಷನ್ ಬರ್ತಾ ಇರುವಂಥದ್ದು. ಅಲ್ಲಿ ಸಿಕ್ಕರೂ ಕೂಡ ಲಾಕ್ ಕೀ ಇರುತ್ತಲ್ಲ, ಸಿಕ್ಕರೂ ಕೂಡ ಅಲ್ಲಿ ನಾಟಕ ಮಾಡ್ಕೊಂಡಿರೋಣ ಅಂತ ಹೇಳ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ರೀತಿ ಪ್ಲ್ಯಾನ್ಗಳನ್ನ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಈ ಥರ ಸೀಕ್ರೆಟ್ ಟಾಸ್ಕ್ಗಳು ಸಿಗೋಲ್ಲ, ಸಿಕ್ಕಾಗ ಅದನ್ನು ಯಾವ ಥರ ಯೂಸ್ ಮಾಡ್ಕೋತಾರೋ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಓಕೆನಾ. ಯಾಕಂದರೆ ಪ್ರತಿ ಸಲ ನೀವು ಸೀಸನ್ ನೋಡ್ಕೊಬಂದರೆ ತುಂಬ ಕಡಿಮೆ ಜನಕ್ಕೆ ಆ ಥರ ಸೀಕ್ರೆಟ್ ಟಾಸ್ಕ್ಗಳು ಸಿಕ್ಕಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಜನಗಳಿಗೆ ತುಂಬ ಕನೆಕ್ಟ್ ಆಗ್ಬೋದು. ನೋಡಿ, ಇವತ್ತು ಇವರೇ ಮೇನ್ ಹೈಲೈಟು, ಇವತ್ತಿನ ಎಪಿಸೋಡಲ್ಲಿ ಇವರೇ ಹೈಲೈಟ್ ಆಗ್ತಾರೆ, ನಾಳೆ ಮಾತುಕತೆಯಲ್ಲೂ ಕೂಡ ಇವರೇ ಹೈಲೈಟ್ ಆಗ್ತಾರೆ. ಸೊ ಇದೆಲ್ಲ ಒಂಥರ ಇಂಟ್ರೆಸ್ಟಿಂಗಾಗಿ ಮಾಡೋದಕ್ಕೇ ನಮ್ಮ ಬಿಗ್ ಬಾಸ್ ಅವರು ರೆಡಿ ಇರೋವಂಥದ್ದು. ಈ ಸೀಸನ್ನು ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋರು ಕೂಡ ಸಕ್ಕತ್ತಾಗಿ ಡ್ರಾಮಾ ಮಾಡ್ತಿದ್ದಾರೆ. ನಾಟಕ ಮಾಡೋದನ್ನು ಮನುಷ್ಯಂಗೆ ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ನಾಟಕ ಮಾಡ್ತೀವಿ, ಅದೇ ಜೀವನ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ, ಓಕೆನಾ. 1-2 ವಿಷಯ ಅಂತಲ್ಲ, ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ. ನಂಬಿಕೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇವಾಗ ಅಲ್ಲಿರುವಂಥ ಸ್ಪರ್ಧಿಗಳನ್ನ ನೀವು ನೋಡಿದ್ರೆ ನಂಬ್ಕೊಂಡಿರ್ತಾರೆ, ನಮ್ಮ ಟೀಮ್ ಅವರು ನಮ್ಮನ್ನು ಗೆಲ್ಲಿಸ್ತಾರೆ,
ಇವ್ರು ನಮಗೋಸ್ಕರ ಕಷ್ಟಪಡ್ತಿದ್ದಾರೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ ಇದೆ. ಈ ಥರ ಕಥೆಗಳಿದ್ದಾಗ ಅದು ಎಲ್ಲರಿಗೂ ಕೂಡ ಗೊತ್ತಾದಾಗ ಅದನ್ನು ಅಕ್ಸೆಪ್ಟ್ ಮಾಡೋರು ತುಂಬ ಜನ ಕಡಿಮೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಎಲ್ಲರೂ ಕೂಡ ತಮಗೆ ಆ ಸಿಚುವೇಶನ್ ಬಂದಾಗ ಅವರು ಕೂಡ ಅದೇ ಕೆಲಸನೇ ಮಾಡ್ತಾರೆ. ಆದರೆ ಬೇರೆಯವರು ತಪ್ಪು ಮಾಡಿದಾಗ ಅದನ್ನು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ಒಳ್ಳೆ ಆಫರ್ ಬಂತು, ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಚಂದ್ರಪ್ರಭಾ ಅವರು ಮತ್ತು ಚಂದ್ರಪ್ರಭಾ ಅನ್ಸುತ್ತೆ ಅವರು ಮತ್ತು ಡಾಕ್ಟರ್ ಸತೀಶ್ ಅವರು. ಆ್ಯಂಡ್ ಇಲ್ಲಿ ಗೇಮ್ ವಿಷಯಕ್ಕೆ ಬರ್ತೀನಿ, ಓಕೆನಾ. ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಸೀಕ್ರೆಟ್ ಟ್ವಿಸ್ಟ್ ಅಂತ ಹಾಕಿದ್ದಾರೆ. ಅಂದರೆ ಈಗ ಒಂದು ಸೀಕ್ರೆಟಾಗಿ ಒಂದು ಟಾಸ್ಕ್ನ ಕೊಡ್ತಾ ಇದ್ದಾರೆ ಇವರಿಬ್ಬರಿಗೆ, ಓಕೆನಾ. ಅದುವೇ ನಮ್ಮ ಏನಂತಾರೆ ಜಂಟಿ ಅಲ್ಲ ಇವರು, ಸೊ ಜಂಟಿ ಇರುವಂಥ ಗ್ರೂಪ್ಗವ್ರಿಗೆ ಒಬ್ಬರು ಕೊಟ್ಟಿರುವಂಥ ಒಂದು ಚಾನ್ಸ್ ಅಂತಲೇ ಅನ್ಕೋಣ, ಓಕೆನಾ. ಸೊ ಈ ಸೀಕ್ರೆಟ್ ಟಾಸ್ಕ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಅದು ಗೊತ್ತಾಗ್ತದೆ. ಮತ್ತು ಗೇಮ್ನ ನೀವು ನೋಡಿದ್ರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಸ್ಕ್ರೀನಲ್ಲಿ ಎಲ್ಲರ ಕೈಗಳಿಗೂ ಕೂಡ ಲಾಕ್ ಕಟ್ಬಿಟ್ಟು ಬೀಗ ಹಾಕಿರೋಂಗಿದೆ. ಸೊ ಅದನ್ನು ಎತ್ಕೊಬರೋದಕ್ಕೆ ನೀರೊಳಗಡೆ ಹೋಗಿ ಬರಬೇಕು, ಕೀಗಳಿರುತ್ತೆ. ಸೊ ಅದನ್ನು ತಗೊಬಂದು ಓಪನ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಈ ಇಮೇಜಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವರೇ ಇರೋದು, ಯಾರು ಜೋಡಿ ಇರ್ತಾರಲ್ಲ, ಸೊ ಅವರಿರುವಂಥದ್ದು ಜಂಟಿಯವರು. ಆ್ಯಂಡ್ ಇನ್ನೊಂದು ಫೋಟೋದಲ್ಲಿ ನೋಡಿದಾಗ ಎಲ್ಲರೂ ಮಿಕ್ಸ್ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲರ ಕೈಯೂ ಕೂಡ ಲಾಕ್ ಮಾಡ್ತಿರುವಂಥದ್ದು. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಜಂಟಿ ಟೀಮಿಂದ ಚಂದ್ರಪ್ರಭಾ ಅವರು ಮತ್ತು ಇವ್ರು ಬರ್ತಾ ಇದ್ದಾರೆ, ಅವ್ರ ಹೆಸರು ಏನಂತಾರೆ, ಡಾಕ್ಟರ್ ಸತೀಶ್ ಅವರು, ಓಕೆನಾ. ಅದೇ ಆಪೋಸಿಟ್ ಟೀಮು ಅಂದರೆ ಒಂಟಿ ಟೀಮಿಂದ ಧನುಷ್ ಅವ್ರ ಎನರ್ಜಿ ಸಖತ್ತಾಗಿದೆ. ವ್ಯಕ್ತಿ ತುಂಬ ಚೆನ್ನಾಗಿ ಟಾಸ್ಕ್ಗಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ, ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ಟೀಮವರು ಕೂಡ ನೀವು ನೋಡ್ತಾ ಇರ್ಬೋದು ಕೈಯಲ್ಲಿ ಲಾಕ್ ಆಗಿದೆ, ಓಕೆನಾ. ಇಲ್ಲಿ ನೀವು ಎಲ್ಲರೂ ಕೂಡ ಲಾಕ್ ಆಗಿರೋದು ನೋಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಇವರು ಅಶ್ವಿನಿ ಮೇಡಮ್ ಇದ್ದಾರಲ್ಲ, ಅವ್ರದ್ದು ಓಪನ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಈ ರೀತಿ ನೋಡಿದಾಗ ಒಂದು ರೀತಿ ಆ ಟೀಮ್ಗೆ, ಜಂಟಿ ಟೀಮ್ಗೆ ಅಡ್ವಾಂಟೇಜ್ ಆಗ್ತಿತ್ತು, ಯಾಕಂದರೆ ಇಬ್ಬರು ಇರ್ತಿದ್ರಲ್ಲ, ಹುಡ್ಕೋಕೆ ಈಸಿ ಆಗ್ತಿತ್ತೇನೋ. ಬಟ್ ಇಲ್ಲಿ ಬಿಗ್ ಬಾಸ್ ಅದಕ್ಕೆ ಈ ಟ್ವಿಸ್ಟ್ನ ತಂದು ಉಲ್ಟಾ ಪಲ್ಟಾ ಮಾಡ್ತಿದ್ದಾರೆ ಕತೆನೇ. ಚೆನ್ನಾಗಿದೆ ಗುರು. ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಇವಾಗ ಒಂದಿಷ್ಟು ಆಸೆ ಇಟ್ಕೊಂಡೆ ಬಂದಿದ್ದಾರೆ. ಇವಾಗ ಎಲ್ಲವೂ ಕೂಡ ನಂಬಿಕೆ ಇಟ್ಟಿರೋದು ಕೂಡ ಉಲ್ಟಾ ಆದಾಗ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಏನು ಕತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇವಾಗ ತುಂಬ ಕೇರ್ ಮಾಡಿದಂತೆ ಈಸಿಯಾಗಿ ಅವ್ರಿಗೆ ಹೆಂಗೆ ಬೇಕೋ, ತಮಗೇನೋ ಒಂದು ಚಾನ್ಸ್ ಸಿಕ್ಕಿದೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿರುವಂಥ ಚಂದ್ರಪ್ರಭಾ ಅವರು ಮತ್ತು ಡಾಕ್ಟರ್ ಸತೀಶ್ ಅವರು ತಪ್ಪಲ್ಲ ಅವ್ರದ್ದು. ಬಟ್ ಏನಂದರೆ ಈ ಥರ ಆಸೆ ತೋರಿಸಿ ಜೀವನದಲ್ಲಿ ಕೂಡ ಮೋಸ ಮಾಡಿ ನೀವು ನಮ್ಮದವ್ರಿಗೆ ಅಂತ ಕೂಡ ಹೇಳ್ತಾರೆ. ಅವಾಗ ನೀವೇನು ಮಾಡ್ತೀರಿ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಅವಕಾಶ, ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸಿದೆ. ನಿಮಗೆ ಅನಿಸುತ್ತೆ ಗೈಸ್? ಒಳ್ಳೆ ಸೀಕ್ರೆಟ್ ಟಾಸ್ಕ್ಗಳಪ್ಪ ಈ ಸಲ ಬಿಗ್ ಬಾಸ್ ಕಂಪ್ಲೀಟ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿರಿ, ಟ್ವಿಸ್ಟ್ಗಳನ್ನ ಕೊಡ್ತೀವಿ, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಪರ್ಧಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಏನು ಕತೆ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ಅನಿಸುತ್ತೆ. ನಿಮಗೆ ಅನಿಸ್ತು ಏನು ಕತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್. ಸಿಗೋಣ. ಸ್ವಲ್ಪ ಇವತ್ತು ಪ್ರೋಮೋ ಲೇಟಾಗಿ ಅಪ್ಲೋಡ್ ಮಾಡಿದ್ರು. ಆ್ಯಂಡ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಕೆಲವೊಂದು ಅಪ್ಡೇಟ್ ಇದೆ, ನಿಮ್ಗೆ ಅದರಲ್ಲೇ ತಿಳಿಸ್ತೀನಿ, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.